ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮೆಲ್ಲರೆದುರಿಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಏನು ಅಂತಂದರೆ, ಕವಡೆಗಳು ಮಾತನಾಡುತ್ತವೆ ಅಂತ ಒಂದು ಪ್ರಶ್ನೆ. ಅದ್ರಿಗೆ ಸಾಧ್ಯ? ಕವಡೆಗಳು ಹೇಗೆ ಮಾತಾಡೋಕ್ಕೆ ಸಾಧ್ಯ? ನಾವು ನೀವೆಲ್ಲ ಕವಡೆಗಳನ್ನ ಎಲ್ಲಿ ನೋಡಿರ್ತೀವಿ? ಕವಡೆ ಅಂದ ತಕ್ಷಣ ನಮಗೆ ನೆನಪಾಗೋದು ಕವಡೆ ಶಾಸ್ತ್ರ. ಅದು ಬಿಟ್ಟರೆ ಗೊಂದಳಿ ಸಮಾಜದವರು ತಾಯಿ ಅಂಬಾಭವಾನಿಯ ಒಂದು ಜಾಗರಣೆಯ ಸಮಯದಲ್ಲಿ ಕವಡಿಯ ಒಂದು ಸರವನ್ನು ಇಟ್ಟಿರ್ತಾರೆ, ಅದು ನಮ್ಮ ಕಣ್ಮುಂದೆ ಬರ್ತದೆ. ಅದು ಬಿಟ್ಟರೆ ಅಂಬಾಭವಾನಿಯ ಕೊರಳಲ್ಲಿರ್ತದೆ, ಅಥವಾ ಆ ಕವಡಿಯ ಒಂದು ಸರಗಳನ್ನು ಮಾಡಿ ಆಭರಣ ರೂಪದಲ್ಲಿ ಧರಿಸಿರೋದು ಮಾತ್ರ ನಮಗೆ ಗೊತ್ತಿದೆ. ಉಳಿದಂತೆ ಈ ಕವಡಿ ಬಗ್ಗೆ ನಾವು ತಿಳ್ಕೊಬೇಕಂತಂದ್ರೆ, ಹಿಂದಿನ ಕಾಲದಲ್ಲಿ ಕವಡಿಗೆ ಕಿಮ್ಮತ್ತ ಇತ್ತು. ನಮ್ಮ ಆಡು ಭಾಷೆದಲ್ಲಿ ನಾವು ಹೇಳ್ತೀವಿ, ಏನು ಅವನಿಗೆ ಒಂದು ಕವಡೆ ಕಿಮ್ಮತ್ತಿಲ್ಲ ಅಂತ ಹೇಳಿ. ಆದ್ರೆ ಕವಡಿಗೆ 18ನೇ ಶತಮಾನದಲ್ಲಿ 6,000 ಕವಡಿಗಳನ್ನು ಕೊಟ್ರೆ 1 ರೂಪಾಯಿ ಅಂತ ಕೌಂಟ್ ಆಗ್ತಿತ್ತಂತೆ. 6,000 ಕವಡಿಗಳನ್ನು ಕೊಟ್ರೆ 1 ರೂಪಾಯಿಯಲ್ಲಿ ಅದು ಕೌಂಟ್ ಆಗ್ತಿತ್ತು. ಅದೇ ತರ ಈ ಕವಡೆ ಧರಿಸೋದ್ರಿಂದ ಯಾವುದೇ ಕಾಯಿಲೆ ಬರೋದಿಲ್ಲ ಮತ್ತು ದೃಷ್ಟಿ ದೋಷ ನಿವಾರಣೆ ಆಗ್ತದಂತೆ. ಮನುಷ್ಯರು ಕವಡೆಯನ್ನ ಧರಿಸೋದ್ರಿಂದ ದೃಷ್ಟಿ ದೋಷ ಆಗಲ್ಲ, ಅಂತರ ಯಾವುದೇ ಕಾಯಿಲೆ ಬರೋಲ್ಲ ಅಂತ ಹಿಂದಿನ ಕಾಲದಲ್ಲಿ 18ನೇ ಶತಮಾನದಲ್ಲಿ ಅದನ್ನ ನಡೆಸ್ಕೊಡ್ತಾ ಇದ್ರು. ಈಗಿನ ಕಾಲದಲ್ಲಿ ಕವಡೆಗಳನ್ನ ನಾವು ನೋಡ್ಬೇಕು ಅಂತಂದ್ರೆ, ಕವಡೆಗಳು ಕಡಲ ಮೃದಂಗಿಗಳ ಒಂದು ಪ್ರಭೇದ. ಅದು ನೋಡಿ, ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ, ಇದು ಶಂಖದಂತೆ ಇದು ಹೊರ ಕವಚ ಮಾತ್ರ ಹೊಂದಿರ್ತದೆ. ಅದರಲ್ಲಿ ಒಂದು ಮೃದುವಾದ ಒಂದು ಪ್ರಾಣಿ ಇರ್ತದಂತೆ. ಇದು ಕಡಲಾಳದಲ್ಲಿ ಸಿಗ್ತಕ್ಕಂಥ ಒಂದು ವಸ್ತು ಕವಡೆ ಅನ್ನೋದು. ಈ ಕವಡೆಗೆ ಎಷ್ಟೊಂದು ಬೆಲೆ ಇದೆ ಅಂತಂದ್ರೆ, ವಿದೇಶಗಳಲ್ಲಿ ಈ ಕವಡೆಗೆ ಅತ್ಯಂತ ಬಹಳ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ಅದೇ ತರ ಉತ್ತಮವಾದ ಸುಂದರ ಕವಡೆ ಸಿಗಬೇಕಂದ್ರೆ ಸಮುದ್ರದ ಆಳಕ್ಕೆ ಇಳಿದು ಹುಡುಕ್ಬೇಕಂತೆ. ಆಂಗ್ಲರು, ಡಚ್ಚರು, ಅರಬರು ಈ ಕವಡೆಯನ್ನ ವ್ಯಾಪಾರಕ್ಕೆ ಪ್ರಸಿದ್ಧರಾಗಿ ಬಳಸ್ತಿದ್ರಂತೆ. ನೋಡಿ ಎಷ್ಟಿದೆ ಒಂದು ಕವಡೆಯ ಮಹತ್ವ. ನಾವು ಆ ಕವಡೆನ ಏನೋ ಅಂತ ಕಾಣ್ತೀವಿ, ಆದ್ರೆ ಆ ಕವಡೆಗೆ ಇರುವ ಮಹತ್ವ ಬಹಳಷ್ಟಿದೆ. ಆನಂತರ ಕವಡೆ ಹಾಕಿ ಜ್ಯೋತಿಷ್ಯ ಕೂಡ ಹೇಳ್ತಾರೆ. ಇಲ್ಲಿ ಬಂತು ನೋಡಿ, ಕವಡೆಯಿಂದ ಜ್ಯೋತಿಷ್ಯ ಹೇಳ್ತಾರೆ. ಅದಕ್ಕಾಗಿನೇ ನಾನು ಈ ಒಂದು ಶೀರ್ಷಿಕೆ ಇಟ್ಟದ್ದು ಕವಡೆಗಳು ಮಾತನಾಡುತ್ತವೆಯೇ ಅಂತ. ಸಾಕಷ್ಟು ಜ್ಯೋತಿಷ್ಯರು, ಸಾಕಷ್ಟು ಪಂಡಿತರು ಈ ಒಂದು ಕವಡೆಗಳನ್ನ ಜ್ಯೋತಿಷ್ಯ ಹೇಳೋದಕ್ಕಾಗಿನೂ ಕೂಡ ಬಳಸ್ತಾರೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಕವಡೆಗಳನ್ನ ಹಾಕಿ ಶಾಸ್ತ್ರಗಳನ್ನ ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ ಪಂಡಿತರೇ ಇದ್ರು, ಕವಡೆ ಪಂಡಿತರು ಅಂತ. ಪ್ರತಿಯೊಬ್ಬ ರಾಜರ ಆಸ್ಥಾನಗಳಲ್ಲೂ ಕೂಡ ಒಬ್ಬರು ಪಂಡಿತರು ಇರ್ತಾ ಇದ್ರು. ಅವರು ಆ ರಾಜನ ಮತ್ತು ಆ ಅರಮನೆಯ ಅಥವಾ ಆ ರಾಜ್ಯದ ರಾಜಕೀಯದ ಬಗ್ಗೆ ಕವಡೆಗಳನ್ನ ಹಾಕಿ ಶಾಸ್ತ್ರವನ್ನ ಹೇಳ್ತಾ ಇದ್ರಂತೆ. ಇಷ್ಟೊಂದು ವಿಶ್ವ ಪ್ರಸಿದ್ಧವಾದಂತ ಈ ಕವಡೆಯ ಶಾಸ್ತ್ರ, ನಿಖರವಾಗಿ ಅತ್ಯಂತ ನಿಖರವಾದಂತ ಭವಿಷ್ಯ ಸಿಗುವುದು ಈ ಕವಡೆ ಶಾಸ್ತ್ರದಲ್ಲಿ. ನೋಡಿ, ನಾವು ಪಂಚಾಂಗವನ್ನ ಅವಲಂಬನೆ ಮಾಡ್ತೀವಿ. ಆನಂತರ ಸೂರ್ಯನ ನೋಡಿ ಹೇಳುವಂತ ಶಾಸ್ತ್ರಗಳಿವೆ, ಹಸ್ತರೇಖೆಯನ್ನ ನೋಡಿ ಹೇಳುವಂತ ಶಾಸ್ತ್ರಗಳಿವೆ, ರೇಖಿ ಶಾಸ್ತ್ರ ಅಂತ ಇದೆ. ಅನಂತರ ಈ ಒಂದು ಸೂರ್ಯನ ಚಲನೆಯ ಮೇಲೆ ಒಂದು ಭವಿಷ್ಯ ಹೇಳುವಂತ ಒಂದು ಶಾಸ್ತ್ರ ಇದೆ. ಇದೆಲ್ಲಕ್ಕಿಂತ ಹಳೆಯದಾದ ಪ್ರಾಚೀನವಾದಂತ ಒಂದು ಭವಿಷ್ಯದ ಶಾಸ್ತ್ರವೇ ಈ ಕವಡೆ ಶಾಸ್ತ್ರ ಅಂತ ಹೇಳ್ತಾರೆ. ಆನಂತರ ಯಾವ ಕವಡೆಗಳು ಎಷ್ಟು ಚಿತ್ತು ಬಿತ್ತು, ಎಷ್ಟು ಟಪ್ಪು ಬಿತ್ತು, ಅದ್ರ ಮೇಲೆನೆ ನಮ್ಮ ಭವಿಷ್ಯಗಳು ಕೂಡ ಗುರುತಾಗ್ತವಂತೆ. ಇದನ್ನ ಹೇಳೋಕೆ ಕವಡೆಯನ್ನ ಅತ್ಯಂತ ವಿಶೇಷವಾಗಿ ಒಂದು ಅಧ್ಯಯನ ಮಾಡಿದವ್ರಿಗೆ ಮಾತ್ರ ಈ ಕವಡೆ ಶಾಸ್ತ್ರದ ಒಂದು ಭವಿಷ್ಯ ಹೇಳೋಕೆ ಸಾಧ್ಯ ಅಂತ ಹೇಳ್ತಾರೆ. ನಾನು ಎಲ್ಲ ನೋಡ್ತಾ ಇದ್ದೆ, ಇದು ಏನೋ ಒಂಥರ ವಿಶೇಷ ಅನ್ನಿಸ್ತು. ಇದರ ಶೀರ್ಷಿಕೆನೆ ನನಗೆ ಅಟ್ರಾಕ್ಟ್ ಮಾಡಿತು, ಕವಡೆಗಳು ಮಾತನಾಡುತ್ತವೆ ಅಂತ. ಸತ್ಯ, ಕವಡೆಗಳು ಮಾತನಾಡುತ್ತವೆ. ಯಾಕೆ ಮಾತಾಡ್ತವೆ ಅಂತಂದ್ರೆ, ಚಿತ್ತ ಬಿದ್ದ ಕವಡೆಗಳು ಏನ್ ಹೇಳ್ತವೆ, ನಮ್ಮ ಭವಿಷ್ಯದ ಕುರಿತು
ಹೇಳ್ತವೆ. ಆ ಶಾಸ್ತ್ರ ಕಲಿತವ್ರಿಗೆ ಮಾತ್ರ ಎಷ್ಟು ಚಿತ್ತ ಬಿದ್ರೆ ಏನು, ಎಷ್ಟು ಟಪ್ಪ ಬಿದ್ರೆ ಏನು ಅಂತ ಗೊತ್ತಿರ್ತದೆ. ಅವರು ಮಾತ್ರ ನಿಖರವಾದಂತ, ಅತ್ಯಂತ ನಿಖರವಾದಂತ ಭವಿಷ್ಯವನ್ನ ನುಡಿಯಲು ಸಾಧ್ಯ. ಹಾಗೆ ಚಿತ್ತು ಮತ್ತು ಟಪ್ಪು ಬೀಳುವುದ್ರ ಮುಖಾಂತರ ಕವಡೆಗಳು ಶಾಸ್ತ್ರವನ್ನ ಹೇಳ್ತವೆ, ಭವಿಷ್ಯವನ್ನ ಹೇಳ್ತವೆ ಅಂದಾಗ ಆ ಕವಡೆಗಳು ಮಾತಾಡದಂತೆ ತಾನೆ. ಆ ಕಾರಣದಿಂದ ಬಂಧುಗಳೇ, ಕವಡೆ ಶಾಸ್ತ್ರಕ್ಕೆ ಅತ್ಯಂತ ವಿಶೇಷವಾದಂತ ಒಂದು ಮಾನ್ಯತೆ ಇದೆ. ಈಗಿನ ಕಾಲದಲ್ಲಿ ಒಂದು ಕಂಪ್ಯೂಟರ್ ಯುಗದಲ್ಲಿ ಕಂಪ್ಯೂಟರ್ ಭವಿಷ್ಯ ಹೇಳ್ತಾರೆ, ಕಂಪ್ಯೂಟರ್ದಲ್ಲಿ ಜ್ಞಾನ ಇರ್ತದೆ ಅಂತ AI ಕಂಪ್ಯೂಟರ್ ಅಂತ ಬಂದಿದೆ, ಅದ್ರ ಮುಖಾಂತರವೂ ಕೂಡ ಭವಿಷ್ಯ ಹೇಳ್ತಾರೆ. ಆದರೆ ಅತ್ಯಂತ ಪ್ರಾಚೀನತೆಯಿಂದ ಬಂದಂತ ಈ ಶಾಸ್ತ್ರ ಕವಡೆ ಶಾಸ್ತ್ರ. ನೋಡಿ, ಈ ಕವಡೆಗಳನ್ನ ದೇವತೆಗಳು ಆಭರಣ ರೂಪದಲ್ಲೂ ಕೂಡ ಧರಿಸ್ತಿದ್ರಂತೆ. ಅದೇ ತರ ಲಂಬಾಣಿ ಜನಾಂಗದವರು ಆಭರಣ ರೂಪದಲ್ಲಿ ಧರಿಸ್ತಾರೆ. ಈಗಿನ ಒಂದು ಫ್ಯಾಷನ್ ಯುಗದಲ್ಲಿ ಆ ಕವಡೆಗಳು ಮತ್ತೆ ಕಿವಿಯಲ್ಲಿ ಓಲೆಗಳನ್ನಾಗಿ ಧರಿಸ್ತಾರೆ, ಕೊರಳಲ್ಲಿ ವಿಶೇಷವಾದ ಆಭರಣ ಅಂತ ಧರಿಸ್ತಾರೆ, ಮನೆಯಲ್ಲಿ ಕವಡೆಯ ಒಂದು ಪ್ರತಿಕೃತಿಯನ್ನ ಇಟ್ಟು ಅದಕ್ಕೆ ಸುತ್ತಲೂ ಅಂಟಿಸಿ ಅದನ್ನ ಶೋಕೇಸಲ್ಲಿ ಇಡ್ತಾರೆ. ಹೀಗೆ ಹಲವಾರು ರೀತಿಯಲ್ಲಿ ಇದು ಕವಡೆ ವಿಶೇಷವಾಗಿ ನಮಗೆ ಕಂಡು ಬರ್ತದೆ. ನೋಡಿ, ಒಂದು ಜೀವಿ ತಾನು ಸೂಕ್ಷ್ಮವಾದಂತ ಜೀವಿ ತಾನು ವಾಸಿಸಲು ತಯಾರಿಸಿಕೊಂಡಂತ ಒಂದು ಕವಚಕ್ಕೆ ನಾವೇನ್ ಹೇಳ್ತೀವಿ, ಕವಡೆ ಅಂತ ಹೇಳ್ತೀವಿ. ಆ ಕವಡೆ ಆ ಜೀವಿಯ ನಂತರ ಉಪಯೋಗ ಆಗುವುದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ. ಆ ಕಾರಣದಿಂದ ಕವಡೆ ಶಾಸ್ತ್ರ ಅಂತ ಏನ್ ಬರ್ತದಲ್ಲ, ಅದು ಅತ್ಯಂತ ನಿಖರವಾದ ಭವಿಷ್ಯವನ್ನ ತಿಳ್ಕೊಳ್ಳೋಕೆ ಯೂಸ್ ಮಾಡ್ತಕ್ಕಂಥದ್ದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ ಕಾರಣದಿಂದ ನೀವು ಇನ್ನೂ ಟೆಸ್ಟ್ ಮಾಡ್ಬೇಕಂತಂದ್ರೆ ಯಾರಾದ್ರೂ ಕವಡೆ ಶಾಸ್ತ್ರ ಹೇಳೋರಿದ್ರೆ ಅವ್ರ ಹತ್ರ ನೀವು ಹೋಗಿ ಇದನ್ನ ಟೆಸ್ಟ್ ಕೂಡ ಮಾಡ್ಬೋದು, ಕವಡೆಗಳು ಹೇಗೆ ಮಾತನಾಡ್ತವೆ ಅಂತ. ಅದ್ರ ಜೊತೆಗೆ ಬಿಸಿಲು ಬಹಳ ಆಗ್ತಾ ಇದೆ, ತಾವೆಲ್ಲ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಈಗ ತಾನೇ SLC ಎಕ್ಸಾಮ್ ಮುಗಿತಾ ಬಂತು. ಆ ಮಕ್ಕಳು ಕೂಡ ನನ್ನ ಪರೀಕ್ಷೆ ಮುಗೀತು ಅಂತ ಎತ್ತಿಂದೆತ್ತ ಹಾರಾಡ್ತಾ ಇರ್ತಾರೆ. ಅವ್ರನ್ನೂ ಕೂಡ ಕಂಟ್ರೋಲ್ ಮಾಡಿ, ಮನೆಯಲ್ಲಿ ಇದ್ದಂತ ಹಿರಿಯರ ಬಗ್ಗೆ ಕಾಳಜಿ ಇರಲಿ. ಅದೇ ತರ ಮೂಕ ಪ್ರಾಣಿಗಳ ಬಗ್ಗೆ ತಮ್ಮೆಲ್ಲರ ವಿಶೇಷ ಕಾಳಜಿ ಇರಲಿ. ಅವಕ್ಕೂ ಕೂಡ ಒಂದು ಆಹಾರದ ವ್ಯವಸ್ಥೆ ಅಥವಾ ನೀರು ಕೊಡುವುದರ ಮುಖಾಂತರ ನಾವು ಸಾಮಾಜಿಕ ಕಳಕಳಿಯನ್ನ ಬೆಳೆಸಬೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕವಡೆಗಳು ಮಾತನಾಡುತ್ತವೆಯೇ ಅನ್ನೋದ್ರ ಬಗ್ಗೆ ನನಗೆ ತಿಳಿದ ಕೆಲವೊಂದು ಮಾಹಿತಿಗಳನ್ನ ತಮ್ಮೆದುರಿಗೆ ಹಂಚಿಕೊಂಡಿದ್ದೀನಿ. ಇದು ಒಳ್ಳೇದನ್ಸಿತ್ತಂತಂದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.